ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆಯ ಪ್ರಮಾಣ ಕೊಂಚ ಕಡಿಮೆಯಾದರೂ ಕೂಡ ಗುಡ್ಡ ಕುಸಿಯುವ ಆತಂಕ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ನಾನಿದೀಗ ಕೊಡಗು ಜಿಲ್ಲೆ ಮಾದಾಪುರ ಸಮೀಪ ಇದ್ದೀನಿ. ನೋಡ್ತಾ ಇರಬಹುದು, ಇದು ಮಡಿಕೇರಿಯಿಂದ ಮಾದಾಪುರ ಸೋಮರಪೇಟೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಇದರ ಸಮೀಪವೇ ಇದೀಗ ಒಂದು ಗುಡ್ಡ ಕುಸಿತದ ಭೀತಿ ಕಾಣ್ತಾ ಇರುವಂಥದ್ದು. ಅಂದರೆ ಇದು ಮಡಿಕೇರಿಯಿಂದ ಮಾದಾಪುರ ಹಾಗೂ ಸೋಮರಪೇಟೆಗೆ ಸಂಪರ್ಕ ಮುಖ್ಯ ರಸ್ತೆಯ ಸಮೀಪ ಈ ರೀತಿಯ ಒಂದು ಗುಡ್ಡ ಕುಸಿತದ ಭೀತಿಯ ಕಂಡುಬರ್ತಿರ್ತಕ್ಕಂಥದ್ದು. ಅಂದರೆ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ರಸ್ತೆಯ ಸಮೀಪ ಅಂದರೆ ಕಳೆದ ಹಲವು ದಿನ ನಿರಂತರವಾಗಿ ಮಳೆಯಾದಂಥ ಹಿನ್ನೆಲೆಯಲ್ಲಿ ಜಲಮೂಲಗಳು ಉಕ್ಕಿ ಹರಿದು ಇದೀಗ ಈ ಒಂದು ಗುಡ್ಡ ಕುಸಿಯುವ ಭೀತಿ ಎದುರಾಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅಂದರೆ ಜಲದ ಒಟ್ಟಿಗೆ ಹೆಚ್ಚಿನ ಮಣ್ಣು ಕೂಡ ರಸ್ತೆಗೆ ಕುಸಿಯೋ ಆತಂಕ ಕೂಡ ಇರುವಂಥದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಈ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಿರುವಂಥ ಜೊತೆಗೆ ಈ ಮಣ್ಣು ಏನಿದೆ ಮಣ್ಣು ರಸ್ತೆಗೆ ಕೂಡ ಬಂದು ಬೀಳ್ತಾ ಇರುವಂಥದ್ದು. ಹೀಗಾಗಿ ಈ ಮಣ್ಣನ್ನು ತೆರವು ಕಾರ್ಯಾಚರಣೆ ಕಳೆದ 2 ದಿನಗಳ ನಿರಂತರವಾಗಿ ನಡ್ತಾ ಇದೆ. ಆದರೂ ಕೂಡ ತೆಗೆದಷ್ಟು ಮತ್ತಷ್ಟು ಮಣ್ಣುಗಳು ಕೂಡ ಈ ಭಾಗಕ್ಕೆ ಬಂದು ಬೀಳ್ತಾ ಇರುವಂಥದ್ದು. ಏನು ಮಣ್ಣಿನ ಜೊತೆಗೆ ನೀರು ಏನು ಜಲಮೂಲ ಉಕ್ಕಿ ಹರಿದ ಪರಿಣಾಮವಾಗಿ ಈ ರೀತಿಯ ಒಂದು ಘಟನೆಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. 2018ರಲ್ಲಿ ಕೂಡ ಈ ಒಂದು ಸ್ಥಳ ಏನಿದೆ ಮೇಲ್ಭಾಗದಲ್ಲಿ ಏನು ಕಾಫಿ ತೋಟ ಇದೆ, ಕೆಳಭಾಗದಲ್ಲಿ ರಸ್ತೆ ಮತ್ತು ಇನ್ನೂ ಕೆಳಭಾಗದಲ್ಲಿ ಏನು ತಗ್ಗು ಪ್ರದೇಶ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆಗೆ ಈಗ ಅಪಾಯ ಕೂಡ ಎದುರಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. 2018ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ರಸ್ತೆಗೆ ಹಾನಿಯಾಗಿತ್ತು. ಇದೀಗ ಅದೇ ಸ್ಥಳದಲ್ಲಿ ಮತ್ತಷ್ಟು ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಕೂಡ ಆಗ್ತಿರುವಂಥದ್ದು. ಅಂದರೆ ಕೆಳಭಾಗದಿಂದ ಮಣ್ಣು ಉಕ್ಕಿ ಬಂದು ಮೇಲ್ಭಾಗ ಅಂದರೆ ರಸ್ತೆ ಏನಿದೆ ರಸ್ತೆಯ ಭಾಗಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಕೂಡ ಒಂದು ರೀತಿಯಲ್ಲಿ ಭಯ ಭೀತಿ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆಯ ಪ್ರಮಾಣ ಕೊಂಚ ಕಡಿಮೆಯಾದರೂ ಕೂಡ ಗುಡ್ಡ ಕುಸಿಯುವ ಆತಂಕ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ನಾನಿದೀಗ ಕೊಡಗು ಜಿಲ್ಲೆ ಮಾದಾಪುರ ಸಮೀಪ ಇದ್ದೀನಿ. ನೋಡ್ತಾ ಇರಬಹುದು, ಇದು ಮಡಿಕೇರಿಯಿಂದ ಮಾದಾಪುರ ಸೋಮರಪೇಟೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಇದರ ಸಮೀಪವೇ ಇದೀಗ ಒಂದು ಗುಡ್ಡ ಕುಸಿತದ ಭೀತಿ ಕಾಣ್ತಾ ಇರುವಂಥದ್ದು. ಅಂದರೆ ಇದು ಮಡಿಕೇರಿಯಿಂದ ಮಾದಾಪುರ ಹಾಗೂ ಸೋಮರಪೇಟೆಗೆ ಸಂಪರ್ಕ ಮುಖ್ಯ ರಸ್ತೆಯ ಸಮೀಪ ಈ ರೀತಿಯ ಒಂದು ಗುಡ್ಡ ಕುಸಿತದ ಭೀತಿಯ ಕಂಡುಬರ್ತಿರ್ತಕ್ಕಂಥದ್ದು. ಅಂದರೆ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ರಸ್ತೆಯ ಸಮೀಪ ಅಂದರೆ ಕಳೆದ ಹಲವು ದಿನ ನಿರಂತರವಾಗಿ ಮಳೆಯಾದಂಥ ಹಿನ್ನೆಲೆಯಲ್ಲಿ ಜಲಮೂಲಗಳು ಉಕ್ಕಿ ಹರಿದು ಇದೀಗ ಈ ಒಂದು ಗುಡ್ಡ ಕುಸಿಯುವ ಭೀತಿ ಎದುರಾಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅಂದರೆ ಜಲದ ಒಟ್ಟಿಗೆ ಹೆಚ್ಚಿನ ಮಣ್ಣು ಕೂಡ ರಸ್ತೆಗೆ ಕುಸಿಯೋ ಆತಂಕ ಕೂಡ ಇರುವಂಥದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಈ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಿರುವಂಥ ಜೊತೆಗೆ ಈ ಮಣ್ಣು ಏನಿದೆ ಮಣ್ಣು ರಸ್ತೆಗೆ ಕೂಡ ಬಂದು ಬೀಳ್ತಾ ಇರುವಂಥದ್ದು. ಹೀಗಾಗಿ ಈ ಮಣ್ಣನ್ನು ತೆರವು ಕಾರ್ಯಾಚರಣೆ ಕಳೆದ 2 ದಿನಗಳ ನಿರಂತರವಾಗಿ ನಡ್ತಾ ಇದೆ. ಆದರೂ ಕೂಡ ತೆಗೆದಷ್ಟು ಮತ್ತಷ್ಟು ಮಣ್ಣುಗಳು ಕೂಡ ಈ ಭಾಗಕ್ಕೆ ಬಂದು ಬೀಳ್ತಾ ಇರುವಂಥದ್ದು. ಏನು ಮಣ್ಣಿನ ಜೊತೆಗೆ ನೀರು ಜಲಮೂಲ ಉಕ್ಕಿ ಹರಿದ ಪರಿಣಾಮವಾಗಿ ಈ ರೀತಿಯ ಒಂದು ಘಟನೆಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. 2018ರಲ್ಲಿ ಕೂಡ ಈ ಒಂದು ಸ್ಥಳ ಏನಿದೆ ಮೇಲ್ಭಾಗದಲ್ಲಿ ಕಾಫಿ ತೋಟ ಇದೆ, ಕೆಳಭಾಗದಲ್ಲಿ ರಸ್ತೆ ಮತ್ತು ಇನ್ನೂ ಕೆಳಭಾಗದಲ್ಲಿ ತಗ್ಗು ಪ್ರದೇಶ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆಗೆ ಈಗ ಅಪಾಯ ಕೂಡ ಎದುರಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. 2018ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ರಸ್ತೆಗೆ ಹಾನಿಯಾಗಿತ್ತು. ಇದೀಗ ಅದೇ ಸ್ಥಳದಲ್ಲಿ ಮತ್ತಷ್ಟು ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಕೂಡ ಆಗ್ತಿರುವಂಥದ್ದು. ಅಂದರೆ ಕೆಳಭಾಗದಿಂದ ಮಣ್ಣು ಉಕ್ಕಿ ಬಂದು ಮೇಲ್ಭಾಗ ಅಂದರೆ ರಸ್ತೆ ಏನಿದೆ ರಸ್ತೆಯ ಭಾಗಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಕೂಡ ಒಂದು ರೀತಿಯಲ್ಲಿ ಭಯ ಭೀತಿ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.